ಪ್ರೀತಿಯ ಮಿತ್ರ ವೀಕ್ಷಕರಿಗೆಲ್ಲ ನವರಾತ್ರಿ ದಸರಾ ಹಬ್ಬದ ಶುಭಾಶಯಗಳು. ಸ್ನೇಹಿತರೆ, ದಸರಾ 10 ದಿನಗಳ ಒಂದು ಸುಂದರವಾದಂತಹ ಕಾರ್ಯಕ್ರಮ. ಈ ಬಾರಿ 11 ದಿನಗಳ ಅದ್ದೂರಿಯ ದಸರಾ ಮೈಸೂರಿನಲ್ಲಿ ನಡೀತಾ ಇದೆ. ಮೈಸೂರೆಲ್ಲ ವಿದ್ಯುತ್ ದೀಪಗಳಿಂದ ಕಂಗೊಳಿಸ್ತಾ ಎಲ್ಲರಿಗೂ ಕಣ್ಣಿಗೆ ಖುಷಿಯನ್ನು ಕೊಡ್ತಾ ಇದೆ. ಪ್ರತಿದಿನವೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಡೀ ಮೈಸೂರಿನಲ್ಲಿ ನಡೀತಾ ಇದೆ. ಸ್ನೇಹಿತರೆ, ನವರಾತ್ರಿ ಅಂದ ತಕ್ಷಣ ಅನಾದಿ ಕಾಲದಿಂದಲೂ ಗೊಂಬೆಯನ್ನು ಕೂರಿಸುವಂತಹ ಒಂದು ಪದ್ಧತಿ ನಮ್ಮ ಕರ್ನಾಟಕದಲ್ಲಿ ನಡೆದು ಬರ್ತಾ ಇದೆ. ಈ ಒಂದು ಸಂಪ್ರದಾಯ, ಗೊಂಬೆ ಕೂರಿಸುವಂಥ ಒಂದು ಸಂಪ್ರದಾಯ ಮೊದಲಿಂದ ಯಾರ ಮನೆತನಕ್ಕೆ ಬಂದಿರುತ್ತೋ ಅವರು ಅದನ್ನು ಮಾಡಲೇಬೇಕು, ಮಾಡ್ತಾ ಇರ್ತಾರೆ. 9 ದಿನಗಳು ಸಹ ಗೊಂಬೆಯನ್ನು ಕೂರಿಸಿ ಪ್ರತಿದಿನವೂ ಅದಕ್ಕೆ ಪೂಜೆಯನ್ನು ಮಾಡ್ತಾ ದಿನಕ್ಕೆ ಒಂದೊಂದು ರೀತಿಯ ಸಿಹಿ ತಿಂಡಿಗಳನ್ನು ಹಂಚುವಂಥ ಕಾರ್ಯಕ್ರಮವನ್ನು ಸಹ ಗೊಂಬೆ ಕೂರಿಸುವವರು ಮಾಡೇ ಮಾಡ್ತಾರೆ. ಮಧ್ಯದಲ್ಲಿ ಮಹಾರಾಜ ರಾಣಿಯರ ಬೊಂಬೆಯನ್ನು ಕೂರಿಸಿ ಒಂದು ವ್ಯಾಪಾರದ ಗಿರಣಿಯನ್ನು ಇಟ್ಟಿರ್ತಾರೆ, ಕುದುರೆಗಳ ಸವಾರಿಯನ್ನು ತೋರಿಸಿರ್ತಾರೆ, ಭಟರು ನಿಂತಿರುವಂಥ ದೃಶ್ಯ ಇರುತ್ತೆ. ಹೀಗೆ ವಿವಿಧ ಬೊಂಬೆಗಳನ್ನು ಅಲ್ಲಿ ಕೂರಿಸಿ ಸಂತೋಷವನ್ನು ಪಡ್ತಾರೆ. ನೋಡುಗರು ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾ ಇರ್ತಾರೆ. ದೇವರ ಮುಂಚೆ ಮಂಗಳಾರತಿಗಿಂತ ಮುಂಚೆ ಒಂದು ದೇವರ ಪ್ರಾರ್ಥನೆಗಳನ್ನು ಸಹ ಆಡ್ತಾ ಇರ್ತಾರೆ. ಬೊಂಬೆ ಕೂರಿಸುವ ಒಂದು ಮನೆಗೆ ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಹೋಗಿದ್ದೆ. ಅದು ಬೆಂಗಳೂರಿನ ಹುಚ್ಚನ ಪಾಳ್ಯದ ಶ್ರೀಯುತ ಕೃಷ್ಣಮೂರ್ತಿ ಅವರ ಮನೆಗೆ. ಆ ಒಂದು ಬೊಂಬೆಗಳ ಚಿತ್ರೀಕರಣವನ್ನು ನಾನು ಮಾಡಿದ್ದೇನೆ. ಆ ಸಂಪ್ರದಾಯದ ಬಗ್ಗೆ ಕೃಷ್ಣಮೂರ್ತಿರವರವರನ್ನು ಮಾತಾಡಿಸಿದ್ದೇನೆ. ಬನ್ನಿ ನಾವೀಗ ಹೋಗೋಣ ಹುಚ್ಚರ ಪಾಳ್ಯದ ಬೊಂಬೆ ಕೂರಿಸಿರುವಂತಹ ಮನೆಗೆ.
ನಮಸ್ಕಾರ. ನನ್ನ ಹೆಸರು ಕೃಷ್ಣಮೂರ್ತಿರಾವ್. ಮೂಲತಃ ನಮ್ಮ ತಾಯಿಯವರು ಮೈಸೂರಿನವರು ಆಗಿರೋದ್ರಿಂದ ಈ ದಸರಾ ಹಬ್ಬ ಆಚರಣೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾವು ಕೂಡ ಬಾಲ್ಯದಿಂದಲೂ ಈ ಆಚರಣೆಯನ್ನು ನೋಡಿಕೊಂಡು ಬೆಳೆದಿದ್ದರಿಂದ ಈ ಹಬ್ಬವನ್ನು ನಾವು ಕೂಡ ಆಚರಣೆ ಮಾಡಿಕೊಂಡು ಇಲ್ಲಿವರೆಗೂ ಬರ್ತಾ ಇದ್ದೇವೆ. ಈ ದಸರಾ ಅಂತ ಹೇಳಿದರೆ ದಶಹರ ಅಂದರೆ ಶ್ರೀರಾಮಚಂದ್ರ ಪ್ರಭುಗಳು ರಾವಣನಿಗೆ ಸಂಹಾರ ಮಾಡಿದ್ದರಿಂದ ದಶಹರ ಅಂತ ಬಂತು. ಅದು ಬರ್ತಾ ಬರ್ತಾ ದಸರಾ ಅಂತ ಆಗಿದೆ. ಅದರಲ್ಲೂ ವಿಶೇಷವಾಗಿ ನವರಾತ್ರಿ ಹಬ್ಬ ಅಂತ ಹೇಳ್ತಾರೆ. ನವರಾತ್ರಿ ಅಂತ ಹೇಳಿದರೆ 9 ದಿನಗಳ ರಾತ್ರಿ. ಏನು ಅಂದರೆ ದಿನಗಳಲ್ಲಿ ದೇವಿ ರಾಕ್ಷಸ ಸಂಹಾರ ಮಾಡಿ ದಿನಗಳಲ್ಲಿ ರಾತ್ರಿ ಹೊತ್ತು ವಿಶ್ರಾಂತಿ ಪಡೀತಾ ಇದ್ರು. ಆ ವಿಶ್ರಾಂತಿ ಸಮಯದಲ್ಲಿ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡಿ ದೇವರಿಗೆ ಶಾಂತಿಯನ್ನು ತರುವಂತೆ ಆ ಪೂಜೆ ಪುನಸ್ಕಾರ ಮಾಡಿದ ನಂತರ ನಮಗೆ ಬೇಡಿದ ವರಗಳನ್ನು ನೀಡ್ತಾರೆ ಅನ್ನೋದು ಪ್ರತೀತಿ ಇದೆ, ನಂಬಿಕೆ ಇದೆ. ಆದ್ದರಿಂದ ಈ 9 ರಾತ್ರಿಗಳು ಕೂಡ ನಾವು ದೇವಿಗೆ ಆರಾಧನೆ ಮಾಡಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ನಮಗೆ ಬೇಕಾಗಿರುವ ಹಾಗೆ ವರಗಳನ್ನು ಕೇಳ್ಕೊಳ್ಬೇಕು ಅಂತ ಹೇಳ್ತೀವಿ. ಈ ದಸರಾ ಹಬ್ಬದ ಆಚರಣೆ ಹೇಗೆ ಅಂತ ಹೇಳಿದ್ರೆ ಮುಖ್ಯವಾಗಿ ಬೇಕಾಗಿರೋದು ಆ ಒಂದು ಚಾಮುಂಡೇಶ್ವರಿ ದೇವಿಯ ಚಿತ್ರ ಇರಬಹುದು, ವಿಗ್ರಹ ಇರಬಹುದು, ಹಾಗೆ ಕಲಶ ಸ್ಥಾಪನೆ, ಅದರ ಮೇಲೆ ಪಟ್ಟದ ಮೇಲೆ ಕುಳಿಸುವಂತಹ ರಾಜಾರಾಣಿ, ಇವೆಲ್ಲವನ್ನು ಇಟ್ಟು ಪೂಜೆ ಮಾಡುವಂಥದ್ದು. 9 ದಿನಗಳ ಪೂಜೆ. ಬೆಳಿಗ್ಗೆ ಸಾಯಂಕಾಲ ಆ ನವರಾತ್ರಿಯ ಕಥೆಗಳನ್ನು ಓದುತ್ತಾ ಯಾವ ರೀತಿ ಸಂಹಾರ ಮಾಡಿದ್ರು ದೇವಿ ಅನ್ನೋದರ ಕಥೆಗಳನ್ನು ಓದಿಕೊಂಡು ನೈವೇದ್ಯಗಳನ್ನು ಮಾಡಿಕೊಂಡು ಸಾಯಂಕಾಲ ಸಮಯದಲ್ಲಿ ಮುತ್ತೈದೆಯರಿಗೆ ಮಕ್ಕಳಿಗೆ ಎಲ್ಲರನ್ನು ಕರೆದು ಅರಿಶಿನ ಕುಂಕುಮ ಕೊಟ್ಟು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ನಾವು ಅರಿಶಿನ ಕುಂಕುಮ ಕೊಟ್ಟು ನಾವೇನು ಮಾಡಿದ್ದೀವಿ ನೈವೇದ್ಯಗಳನ್ನು ಕೊಟ್ಟರೆ ಆ ದೇವರಿಗೆ ಮಾಡಿದಷ್ಟೇ ನಮಗೆ ಸಂತೋಷ ಆಗುತ್ತೆ ಅನ್ನೋದು ಪ್ರತೀತಿ ಇದೆ. ಹಾಗೆ ಈ ದಸರಾ ಹಬ್ಬದಲ್ಲಿ ಸ್ತಬ್ಧ ಚಿತ್ರಗಳನ್ನು ಮೆರವಣಿಗೆ ಬರುತ್ತೆ. ಹಾಗೆ ಮನೆಗಳಲ್ಲೂ ಕೂಡ ನಾವು ಈ ಯಾವ್ಯಾವ ಗೊಂಬೆಗಳಿದೆ ಅದನ್ನು ಇಟ್ಟು ಯಾವ ರೀತಿ ಇಡಬೇಕು ಅಂತ ಹೇಳಿದರೆ ಮೆಟ್ಟಲುಗಳು 3 ಇರ್ಬೋದು, 5 ಇರ್ಬೋದು, 7 ಇರ್ಬೋದು, 9 ಇರ್ಬೋದು, 11 ಇರ್ಬೋದು, ಹೀಗೆ ಮೆಟ್ಟಲುಗಳನ್ನು ಇಡಬೇಕು. ನಾವು ಇವಾಗ 11 ಮೆಟ್ಟಲುಗಳನ್ನು ಇಟ್ಟು ದಸರಾ ಹಬ್ಬಗಳನ್ನು ಗೊಂಬೆಗಳನ್ನು ಜೋಡಿಸಿ ಅದರಲ್ಲಿ ಆರಾಧಿಸ್ಕೊಂಡು ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಒಂದೊಂದು ಮೆಟ್ಟಲುಗಳಲ್ಲಿ ಒಂದೊಂದು ವಿಧವಾಗಿ ಆ ದಸರಾ ಗೊಂಬೆಗಳನ್ನು ಜೋಡಿಸಿದ್ದೀವಿ. ನಮ್ಮ ಹತ್ರ ಯಾವ ಗೊಂಬೆಗಳಿರುತ್ತೋ ಅದು ಅರ್ಥಗರ್ಭಿತವಾಗಿ ಜೋಡಿಸಿ ಬಂದವರಿಗೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟರೆ ಅವರು ದಸರಾ ಹಬ್ಬನ ಆಚರಿಸಬಹುದು ಅನ್ನೋದು ನಂಬಿಕೆ ಅವ್ರಿಗೂ ಬರುತ್ತೆ. ಈಗ ಅಷ್ಟಲಕ್ಷ್ಮಿ ಇರ್ಬೋದು, ದಶಾವತಾರ ಇರಬಹುದು, ನವದುರ್ಗೆಯರು ಇರಬಹುದು, ಹೀಗೆ ಮಕ್ಕಳಿಗೆ ಮನೋರಂಜನೆಗೋಸ್ಕರ ಸ್ವತಂತ್ರ ಹೋರಾಟಗಾರರು ಮತ್ತು ಇದೇ ಹಲವು ರೀತಿಗಳ ಗೊಂಬೆಗಳನ್ನು ಇಟ್ಟು ನಾವು ಹಬ್ಬಗಳನ್ನು ಆಚರಿಸ್ಬೋದು. ಆ ದೇವರು ನಮಗೆ ಮುಂಚೆಯಿಂದ ಈ ಹಬ್ಬ ಆಚರಿಸ್ಕೊಂಡು ಬಂದಿರೋದ್ರಿಂದ ಬಹಳಷ್ಟು ಏಳಿಗೆಯನ್ನು ಕೊಟ್ಟಿದ್ದಾರೆ. ತಮಗೂ ಸಹ ಆ ಚಾಮುಂಡೇಶ್ವರಿ ದೇವಿ ಈ ಹಬ್ಬವನ್ನು ಆಚರಿಸೋದಕ್ಕೆ ಪ್ರೇರಣೆ ಕೊಟ್ಟು ತಾವು ಹಬ್ಬ ಆಚರಿಸಿ ನಿಮಗೂ ಆ ದೇವರು ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಹೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.